ಈಗ ಆಫ್ ಮಾಡಮ್ಮಲ್ಲ ಇಟ್ಟು ಕೆಳಗೆ ಇನ್ನೊಂದು ಸ್ವಲ್ಪ ನೋಡಿ. ಫುಲ್ ಏನಾಗಿದೆ ಬೆಳಕು ಚದುರಿದೆ. ಏನಾಗಿದೆ ಬೆಳಕು ಚದುರಿದೆ ನೋಡಿ. ನೀವು ಬರೀ ನೀರಿನಲ್ಲಿ ಬೆಳಕು ಏನಾಗ್ತಿತ್ತು ನೋಡಿ. ಅದೇ ನಾವು ಹಾಲಿನಲ್ಲಿ ಏನಾಗಿದೆ ಬೆಳಕು ಚದುರಿದೆ. ನೆಕ್ಸ್ಟ್ ಆಫ್ ಮಾಡೋಣ. ತಾಮ್ರ ಸಲ್ಫೇಟ್ ಇದು ಯಾವ ಸೊಲ್ಯೂಷನ್ನು ತಾಮ್ರದ ಕಾಣ್ತಾ ಇದೆಯಾ? ಪಥ ಕಾಣ್ತಾ ಇದೆಯಾ? ನಮ್ಮ ಬೆಳಕಿನ ಪದ ಕಾಣ್ತಾ ಇದೆ ನೋಡಿ. ಇದರ ಅರ್ಥ ಏನು? ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವ ತಾಮ್ರದ ಸಲ್ಫೇಟ್ ಕಣಗಳು ಬೆಳಕನ್ನು ಚದುರಿಸ್ತಾ ಇದ್ದಾವೆ. ಆದರೆ ಇದರಲ್ಲಿರೋ ಕಣಗಳು ನಮಗೆ ಗೋಚರಿಸೋದಿಲ್ಲ, ಅದಕ್ಕಿಂತ ಸಣ್ಣ ಕಣಗಳಾಗಿರ್ತವೆ. ಇಲ್ಲಿ ಬೆಳಕು ನೋಡಿ ಎಷ್ಟು ದಪ್ಪನೆಯ ಸರಳ ರೇಖೆ ಕಾಣುತ್ತೆ ನೋಡಿ. ಈ ಪರಿಣಾಮವನ್ನು ಏನಂತ ಕರಿತೀವಿ? ಟಿಂಡಾಲ್ ಪರಿಣಾಮ. ಅದೇ ನೋಡಿ ನೀರಿನಲ್ಲಿ ಅಷ್ಟು ಕಾಣೋದಿಲ್ಲ, ದಪ್ಪನೆಯದು ನೋಡಿ. ಕಾಣುತ್ತಾ? ಸಣ್ಣ ಕಾಣುತ್ತೆ ನೋಡಿ. ನಲ್ಲಿ ನೀರು ಕಾಣ್ತಾ ಇದೆ ನೋಡಿ. ಲೈನು ಕಾಣ್ತಾ ಇದೆಯಾ? ಅದೇ ಇದರಲ್ಲಿ ನೋಡಿ ತಾಮ್ರದ ಸಲ್ಫೇಟಲ್ಲಿ ಅದೇ ಹಾಲ್ನಲ್ಲಿ ಫುಲ್ ಏನಾಗಿದೆ ಚದುರಿಸಿದೆ. ಅದೇ ನೀವು ಹೇಳ್ಬೋದು ಹಾಲಿನ ಕಣಗಳು ಜಾಸ್ತಿ ದಪ್ಪವಾಗಿದೆಯೋ ತಾಮ್ರದ ಸಲ್ಫೇಟ್ ಕಣಗಳು ಜಾಸ್ತಿ ದಪ್ಪವಾಗಿದೆಯೋ? ಹಾಲಿನ ಕಣಗಳು ಜಾಸ್ತಿ ದಪ್ಪವಾಗಿದೆ. ಯಾಕೆಂದರೆ ಫುಲ್ಲು ಏನಾಗಿದೆ, ಇದು ಸ್ಕ್ಯಾಟರ್ ಆಗಿದೆ. ಫುಲ್ಲು ಏನಾಗಿದೆ ಸ್ಕ್ಯಾಟರ್ ಆಗಿದೆ. ಸೊ ಈ ಒಂದು ಪರಿಣಾಮಕ್ಕೆ ಏನಂತ ಕರಿತೀವಿ? ಟಿಂಡಾಲ್ ಪರಿಣಾಮ. ಏನಂತೀವಿ? ಟಿಂಡಾಲ್ ಪರಿಣಾಮ. ನೋಡಿ ನಿಲಂಬಿತ ಮಿಶ್ರಣ ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ? ನಿಲಂಬಿತ ಮಿಶ್ರಣ, ಮರಳಿನ ನೀರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ ಬೆಳಕನ್ನು ಆದ ಕಳಿಸ್ತೀನಿ, ಪಾಸ್ ಆಗ್ತಾ ಇಲ್ಲ ಇಲ್ಲಿ. ಏಕೆಂದರೆ ತಳ ಸೇರಿದಾವೆ. ಮರಳಿನ ಕಣಗಳು ಏನು ಸೇರಿದ್ದಾವೆ? ತಳ ಸೇರಿರೋದ್ರಿಂದ, ಗಟ್ಟಿ ಕಣಗಳ ದಪ್ಪ ಆಗಿರೋದ್ರಿಂದ ಬೆಳಕನ್ನು ಹಾದು ಹೋಗ್ಬಿಡ್ತಾ ಇಲ್ಲ, ಅಪಾರದರ್ಶಕ ವಸ್ತುವಾಗಿ ವರ್ತಿಸ್ತಾ ಇದೆ. ಅದೇ ನೋಡಿ ಮೇಲೆ ತಿಳಿ ನೀರಿದೆ, ಅಲ್ಲೇನಾಗ್ತಾ ಇದೆ? ಬೆಳಕು ಚದುರುವಿಕೆ ನೋಡ್ತಾ ಇದೆ. ಟಿಂಡಾಲ್ ಪರಿಣಾಮ ನೋಡಿ. ಕಲೀಲಕ್ಕೂ ಇದು ನಿಲಂಬಿತಕ್ಕೂ ಕಲೀಲಕ್ಕೂ ಎಷ್ಟೇ ವ್ಯತ್ಯಾಸ. ಇದರಲ್ಲಿ ಹಾಗೇ ಮಿಶ್ರಣವನ್ನು ಹಾಗೇ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಏನಾಗುತ್ತೆ, ಕಣಗಳು ಸೆಟ್ಲ್ ಆಗ್ತವೆ, ತಳ ಸೇರ್ತವೆ. ಆದರೆ ಈಗ ಅಲ್ಲಿ ಕಲೀಲದಲ್ಲಿ ಹಾಗಾಗೋದಿಲ್ಲ. ಏನಾಗ್ತವೆ, ಕಣಗಳು ಯಾವಾಗಲೂ ನಿಲಂಬಿತವಾಗಿರ್ತವೆ. ಹಾಗಾಗಿ ಇಲ್ಲಿ ನಾವು ಏನು ನೋಡ್ಬೋದು? ಟಿಂಡಾಲ್ ಪರಿಣಾಮವನ್ನು ನೋಡ್ಬೋದು.